9 ಕೋಟಿ ಕೃಷ್ಣಣ್ಣವರೇ, ಇಷ್ಟೆಲ್ಲ ಸೋಮಣ್ಣನ ಕೆಲಸ ಮಾಡಿದ್ದೀವಿ. ನಿಮ್ಮ ಓಟು ಎಷ್ಟು ಬೆಲೆ ಕೊಡ್ತಾ ಇದೆ ಅಂತದ್ದು ನಿಮಗೆ ಅರ್ಥ ಆಗ್ತಾ ಇದೆ. ಆದ್ರಿಂದ ನಮ್ಮಲ್ಲಿ ಸಿಗಿತ್ತು ಅಂದ್ರೆ ಸಾಧ್ಯ ಇಲ್ಲ. ಒಂದು ರೈಲ್ವೆ ಲೈನ್ ತರಬೇಕು ಅನ್ನೋದು ಆಸೆ ನನಗೂ ಇದೆ. ಹೇಗಾದರೂ ಮಾಡಿ ಏನಿವತ್ತು ರೈಲ್ವೆ ಲೈನ್ಗಳಿವೆ, ಒಂದು ರಾಯದುರ್ಗ, ಪಾವಗಡ, ಮಿಡಿಗೇಸಿ, ಮಧುಗಿರಿ, ಕೋಟಗೆರೆ, ಊರುಕೇರಿ 207 ಕಿಲೋಮೀಟರ್ ದೂರ 30 ವರ್ಷ ಆಗಿತ್ತು ಸ್ವಾಮಿ. ಹಿಂದೆ ಸರ್ಕಾರ ಮಾಡಿ ಎಲ್ಲಿತ್ತು ಅಲ್ಲೇ ನಿಂತಿತ್ತು. ಅದೇನಾಯ್ತೋ ಗೊತ್ತಿಲ್ಲ. ನಿಮ್ಮ ಓದಿನ ಬೆಲೆ ಇವತ್ತು ಅದು ನನಗನ್ನಿಸ್ತದೆ ಇನ್ನು 2 ವರ್ಷದಲ್ಲಿ ಆ 207 ಕಿಲೋಮೀಟರ್ ರೈಲು 5 ಕ್ಲಾಸಾಗಿ ಓಡ್ತಾನೆ. ಅದು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಸನ್ಮಾನ್ಯ ನಿಮ್ಮೆಲ್ಲರ ಓಟಿನ ಹಾಕ್ತೇನೆ. ಇನ್ನೊಂದು ತುಮಕೂರಿಂದ ದಾವಣಗೆರೆಗೆ 192 ಕಿಲೋಮೀಟರ್, ಅದು ಕೂಡ ಈಗಾಗಲೇ ಅಕ್ವಿಜೇಷನ್ ಮುಗಿದಿದೆ, ಟೆಂಡರ್ ಆಗಿದೆ, ಕೆಲಸನೂ ಶುರು ಮಾಡ್ತಾ ಇದ್ದೀವಿ. ಅದು ಒಂದು ಹಂತಕ್ಕೆ ತರ್ತಾ ಇದ್ದೀವಿ. ಒಟ್ಟು ನನ್ನ ತುಮಕೂರಿನಲ್ಲಿ ನನ್ನ ಮತಕ್ಷೇತ್ರದಲ್ಲಿ 23 ROB RUPಗಳಾಗಿವೆ ಕೃಷ್ಣಪ್ಪನವರೇ. 23 2 ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಗಬೇಕು. ಬಾಕಿ ಎಲ್ಲವೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಗಿದೆ, ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ, ಮತ್ತೆ ಟೆಂಡರು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ಒಂದು 3 ನೋಡ್ತಾ ಇದ್ದೀನಿ, ಮತ್ತೆ ಮುಂದಿನ ವಾರ ಮಾಡ್ತಾ ಇದ್ದೀನಿ. 23 ಕೂಡ ನಿಮ್ಮ ಸೋಮಣ್ಣ ನಿಮ್ಮ 5 ವರ್ಷದಲ್ಲಿ 800 ಕೋಟಿ ರೂಪಾಯಿಗಳ ROB RUPಯನ್ನು ಮುಗಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಸುಮಾರು 5,500 ಕೋಟಿ ರೂಪಾಯಿ ಆಗ್ತಾ ಇದೆ. 2 ಲೈನ್ಗಳಿಗೆ ಲೈನನ್ನು ಮಾಡಿ ನಾವು ಟ್ರೈನನ್ನು ತುಮಕೂರಿನಲ್ಲಿ ತಿಪ್ಟೂರಿನಲ್ಲಿ ಸುಮಾರು ವರ್ಷಗಳ ಕಾಲ ಫೈಟ್ ಮಾಡಿದ್ರು. ಹಾಗೆ ಇರಲಿಲ್ಲ. ಅದೇನು ಮಾಡಿದ್ರು ಕೂಡ ಅರಳುಕುಪ್ಪೆಗೆ ಟ್ರೈನ್ ಬರಬೇಕು ಅಂತ ಬೈದ್ರು. ಮನೆ ಕಾಯನಾಗ 25 ವರ್ಷ ಅಷ್ಟು 2 ತಿಂಗಳು ಬೈದಾಕ್ಬಿಟ್ರು. ಅದ್ ಕಡೆ ನಾನು 2 ತಿಂಗಳಾಗಿದ್ದರೆ ಇರ್ಲಪ್ಪ ಅಲ್ಲೋ ಅಂದರೆ ಕೇಳಲಿಲ್ಲ. ಕೊನೆಗೆ ನಾನೇ ಎಲ್ಲ ಅಧಿಕಾರಿಗಳ ಹತ್ರ ಹೋಗಿ ಮಾಡಿಸಿ ಅದು ಮಾಡಿದ್ದೀವಿ. ಅದಾದ್ಮೇಲೆ ಇನ್ನೊಂದು ಯಾವುದದು ಸಂಪಿಗೆ ಎಲ್ಲ ಬಂದವರು. ಸಂಪಿಗೆ ರಾತ್ರಿ 1 ಗಂಟೆಗೆ ಫೋನ್ ಮಾಡ್ತಾರೆ ಕೃಷ್ಣಪ್ಪನವರು. ನಿಮ್ಮ ಮನೆ ಆದಾಗ ನಾನು ಎಣ್ಣೆ ಹೊಡಿಯೋಲ್ಲ ಕಡೆ ಮನೆಗೆ ಆದಾಗ ನಂಗೆ ಒಂದು ಸ್ವಲ್ಪ ನಿದ್ರೆ ಮಾಡೋಕೆ ಬಿಟ್ಬಿಟ್ರಯ್ಯ. ಮಾಡೋದೇ 4 ಗಂಟೆ ನಿದ್ರೆ ಅಂದರೆ ಎಲ್ಲ ನಿಮ್ಮದೇ ಟ್ರೈನಿಂಗ್ ಅಂತ ಕಾಣಿಸ್ತದೆ. 1 ಗಂಟೆಗೆ ಹೊಡಿತಾರೆ ಫೋನು. ಏನ್ರಿ 5 ತಿಂಗಳಾಯ್ತು ಮಾಸ್ಟರ್ ಮಾಡಿದೆ ನೀನು ಮನೆಗೆ ಆದಾಗ 50 ವರ್ಷದಿಂದ MP ಅಂತ ಅಂದವರು ಎಲ್ಲೋ ಬರೋರು ಎಲ್ಲೋ ಹೋಗೋರು. ಕೃಷ್ಣಪ್ಪನವ್ರು ಅಂತಾರೆ ನೀನು ಏನು ಬಂದೈತೆ ಸುಮ್ಮನೆ ಏನೋದು ಬಿಟ್ಬಿಟ್ಟು ಹಿಂಗೆಲ್ಲ ಬೆಳಿಗ್ಗೆ ಸಂಜೆ ಗಂಟ ನಮಗೂ ಹಿಂಸೆ ಕೊಡ್ತೀಯ ಅನ್ನೋ ಮಾತನ್ನು ಹೇಳ್ತಾರೆ. ಇದು ರಾಜಕೀಯವಾಗಿ ಅದು ಕೂಡ ಒಂದು ಬಂಧುಗಳೇ, ನನಗೊಂದು ಆಸೆ ಇದೆ. ಹಂಸಂದ್ರದು ಕೂಡ ಹಂಸಂದ್ರದು ಮಾಡಿಸ್ತೀನಿ, ಮಾರ್ಸಂದ್ರನು ಮಾಡಿಸ್ತೀನಿ. ಆಗಿದೆ ಅಲ್ವಾ? ವಿಶ್ವ ಮಾನವ ಎಕ್ಸ್ಪ್ರೆಸ್ಸು, ಸಿಂಧನೂರು ಎಕ್ಸ್ಪ್ರೆಸ್ಸು, ಮೆಮೊದೊಂದು ಭಾರಿ ಉದ್ದೇಶ ನಿಮ್ಗೆ ಇವಾಗ ಹೇಳಲೇಬೇಕಾಯ್ತು, ಮರ್ತೋಗಿದ್ದೆ. ಒಂದೇ ಒಂದು ಮೆಮೊ ನಾನು ಬೇಕು ಅಂತ ಹಾಕಿದೆ. ಅದು ತುಮಕೂರಿಂದ ಬೆಂಗಳೂರಿಗೆ ಹಾಕ್ತೆ. ಅಣ್ಣ ಏನು ಡಿಮ್ಯಾಂಡ್ ಇದೆ? 20 ರೂಪಾಯಿ ಹಣ್ಣು. ತುಮಕೂರಲ್ಲಿ ಕುತ್ಕೊಂಡು 20 ಕೊಟ್ಟರೆ ನೀವು ಬೆಂಗಳೂರು ತಗೊಂಡೋಗ್ಬಿಡ್ತಾನೆ. ಮಧ್ಯದಲ್ಲಿ ಇದ್ರೆ 10 ರೂಪಾಯಿ. 100 ಜನ ಟಿಕೆಟ್ ತಗೋತಾರೆ, 150 ಜನ ಟಿಕೆಟ್ ತಿನ್ನ ಹೋಯ್ತಾರೆ. ಯಾರಿಗೆ ಅಲ್ಲಿ ಹೋದ್ರೆ ನಮ್ಮ ಸೋಮಣ್ಣವ್ರಿಗೆ ಮಂತ್ರಿ ಹೇಳ್ತಾರೆ, ಬಾ ನಿನ್ನ ಮಂತ್ರಿ ಸರಿ ಕಾಣ್ರು, ಟಿಕೆಟ್ ಇಲ್ಲದೆ ಹೋದ್ರೆ ನನ್ನ ಗತಿ ಏನಾಗಬೇಕಪ್ಪ, ನೀವು ಓಟ್ ಕೊಟ್ಟಿದ್ದೀರಪ್ಪ, ನಾನು ಸ್ವಲ್ಪ ಗೌರವದಲ್ಲಿ ಕಾಣ್ರಿ. ಅದು ಮಾಡಿಬಿಟ್ಟು ಮೊನ್ನೆ ತಿಪ್ಟೂರ್ಗೆ ಹೋಗಿದೆ. ತಿಪ್ಟೂರು ಜನ ಕೇಳಿದ್ರು, ಕೃಷ್ಣಣ್ಣವರೇ ನೀವು ಒಂದು ಕಾಗದ ಕಳಿಸ್ಕೊಡಿ, ತಿಪ್ಟೂರಿಂದ ಒಂದು ಮೆಮೊ ಟ್ರೈನ್ನ ಬೆಂಗಳೂರಿಗೆ ಬಿಡೋಂಥ ಅಂತ ಕೆಲಸವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇಷ್ಟೆಲ್ಲ ಅದನ್ನು ಕೂಡ ನಾವು ಮಾಡ್ತೀವಿ. ಮತ್ತೆ ಕೂಡ ನಿಲ್ಲಿಸಬೇಕು ಅನ್ನೋ ಯೋಚನೆ ಇದೆ. ನನಗೇನಾಗಿದೆ, ಬರೋವೇ 4-5 ಟ್ರೈನು ಎಲ್ಲಾದರೂ ಬೇರೆ ಟ್ರೈನ್ಗಳಿಗೆ ತೊಂದರೆ ಆಯ್ತದೆ. ಅದನ್ನು ಕೂಡ ನಾವು ಲೆಕ್ಕ ಹಾಕಿ ಯಾವ್ಯಾವ ರೀತಿ ಅನ್ನೋದನ್ನು ನಾನು ಡೀಪಾಗಿ ಹೋಗಿರಲಿಲ್ಲ. ಆದರೆ ರೈಲ್ವೆ ಇಲಾಖೆ ಒಂದು ಸೂಕ್ಷ್ಮವಾದ ಇಲಾಖೆ. ಡಿಫೆನ್ಸಲ್ಲಿ ಕೆಲಸ ಮಾಡ್ಬೋದು, ರೈಲ್ವೆಯಲ್ಲಿ ಕೆಲಸ ಮಾಡೋದು ಸುಲಭದ ಕೆಲಸ. ಅಷ್ಟೊಂದು ಅಧಿಕಾರಿಗಳ ಒಂದು ಚಾಕಚಕ್ಯತೆ, ಬುದ್ಧಿವಂತಿಕೆ. ದೆಹಲಿಯಲ್ಲಿ ಕುಳಿತುಕೊಂಡು ಒಂದು ಆದೇಶ ಮಾಡ್ತಾರೆ, ಅದು ಯಾವುದೋ ರಾಷ್ಟ್ರದ ಮೂಲೆಯಲ್ಲಿ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಒಂದೇ ಒಂದು ದೊಡ್ಡ ಇಲಾಖೆ, ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನ ನಡೀತಾ ಇರ್ತಕ್ಕಂಥ ರೈಲ್ವೆ ಇಲಾಖೆ. ಹಾಗಾಗಿ ಅದಕ್ಕೂ ಕೂಡ ನಾವು ಯಾವ ರೀತಿ ಮಾಡಬೇಕು ಏನಂತ ಮಾಡ್ತಾ ಇದ್ದೀವಿ. ನನಗೊಂದು ಸಂತೋಷ ಇದೆ, ಏನಿವತ್ತು ನಿಮ್ಮ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಸ್ಟ್ರೈಕ್ನಲ್ಲಿ ನೀವು ಭಾಗಿಯಾಗಿಲ್ಲ ಅನ್ನೋ ಒಂದು ಕೂಗಿದೆ.
ಕೃಷ್ಣಪ್ಪನವ್ರಿಗೆ ನಾನು ವಿನಂತಿ ಮಾಡಿದೆ, ನಿಮ್ಮ ಹೋರಾಟಕ್ಕೆ ನನ್ನ ಸಹಮತ ಇದೆ. ನಾನೊಬ್ಬ ಮಂತ್ರಿ ಇದ್ದೀನಿ, ಕೇಂದ್ರದ ಮಂತ್ರಿ. ನಾನು ಬಂದು ಏನಾದ್ರು ಸ್ಟ್ರೈಕ್ ನಿಂತ್ಕೊಂಡ್ರೆ ನನ್ನ ಕೂಟದ ಕಾರ್ 1 ಗಂಟೆಗೆ ತೆಗಿತಾರೆ, 2 ಗಂಟೆನಿಂದ 1 ಗಂಟೆಗೆ ತೆಗಿತಾರೆ ವಿಶ್ವಣ್ಣ. ಇದು ಯೋಚನೆ ಮಾಡ್ರಪ್ಪ ಅಂದಾಗ ಕೃಷ್ಣಪ್ಪನವರು ಮಾತಾಡಿದ್ರು. ಅವ್ರ ಜೊತೆಗೆ ಮಸಾಲೆ ಜಯರಾಮ್ ಇಬ್ಬರು ಹೇಳಿದ್ರು, ಇಲ್ಲ ಅಣ್ಣ ನಿಮಗೆ ಅನಾನುಕೂಲ ಆದಮೇಲೆ ನಾವೆಲ್ಲ ಏನು ಮಾಡೋಕ್ಕಾಯ್ತದೆ, ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ ತಲೆಯೂ ಇಲ್ಲ, ಏನು ಮಾಡೋಕ್ಕಾಗತ್ತು. ಆದರೆ ಎಲ್ಲ ಅಧಿಕಾರಿಗಳು ಇವತ್ತು ಮೊದಲನೇ ಬಾರಿಗೆ ಭಾರತ ಸರ್ಕಾರ ಜೊತೆಯಲ್ಲಿ ಕುಂದುಕೊರತೆಗೆ ಪಬ್ಲಿಕ್ ಗ್ರೀವೆನ್ಸು, ಸರ್ಕಾರದ ಸವಲತ್ತುಗಳು, ಯಾವುದೇ ಪಕ್ಷದ ಶಾಸಕರಿದ್ದರೆ ಅವರು ಮತ್ತು